ಹಾ ಬರ್ರಿ ಸರ್. ಅದು ಸ್ಟ್ಯಾಂಡ್, मोबाइल स्टैंड है ना, कैट पड़ता अरे हेलो ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆಲ್ರಿಗೂ BCom ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ಕ್ಲಾಸಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ಮಾರುಕಟ್ಟೆಯ ವರ್ತನೆ ಮತ್ತು ವೆಚ್ಚದ ವಿಶ್ಲೇಷಣೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ನಾವು ಪ್ರಾರಂಭಿಕವಾಗಿ ಪಠ್ಯಕ್ರಮ ಏನಿದೆ ಅಂತ ಹೇಳಿ ನೋಡೋಣ. Today we are going to begin with market behavior and cost analysis, the economic subject which is changed on this basis. Basically, it has 3 divisions in the syllabus. Students, today the pandemic COVID-19 has been taking time to unending. Basically, we have to meet in online. Still, we hope the next month will be the beginning of your classes. Till then, I want to begin with the syllabus. The first unit of the syllabus is firms and decisions. Previously, we had the topics under business economics. Presently, we are undergoing CBES exam syllabus, choice-based elective system, where you are the new student and you have economic topic under market behavior and cost analysis. So you need to know the basics of economics and the syllabus of the economics section. So the first unit of the syllabus is the firm and decisions. ಇವತ್ತು ಅರ್ಥಶಾಸ್ತ್ರದ ವಿಷಯವನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತ ನಾವು ಈ ಮೊದಲು ಕಲಿತಾ ಇದ್ವಿ. ಈಗ ಅರ್ಥಶಾಸ್ತ್ರದ ವಿಷಯವನ್ನ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಅಂತ ಬದಲಾವಣೆ ಮಾಡಿದ್ದಾರೆ. ಇವತ್ತು ನೆಟ್ವರ್ಕ್ ಹಾಕಿಲ್ಲ, ಹುಡುಗರು ಎನ್ರೋಲ್ ಆಗಿದ್ದು ಹೋದ್ರು. ಹಲೋ, ಮಾರುಕಟ್ಟೆಯ ವರ್ತನೆ ಮತ್ತು ವೆಚ್ಚದ ವಿಶ್ಲೇಷಣೆಯ ಒಂದು ಪಠ್ಯಕ್ರಮದಲ್ಲಿ 5 ಯೂನಿಟ್ಗಳಲ್ಲಿ ನೀವು ವಿಷಯವನ್ನು ನೋಡ್ತಾರೆ. ಮೊದಲನೇ ಯೂನಿಟ್ ಅಲ್ಲಿ ಫರ್ಮ್ ಅಂಡ್ ಇಟ್ಸ್ ಡಿಸಿಷನ್ಸ್, ಉದ್ಯಮಗಳು ಮತ್ತು ಅವುಗಳ ನಿರ್ಣಯದ ಕುರಿತಾಗಿ ಏನಪ್ಪಾ ಅಂತಂದ್ರೆ ಮೊದಲನೇ ಯೂನಿಟ್ ನಲ್ಲಿ ಬರ್ತದ. ಅದರಲ್ಲಿ ದ ಫರ್ಮ್ಸ್, ಉದ್ಯಮ, ಮೀನಿಂಗ್ ಅಂಡ್ ಗೋಲ್ಸ್, ಅರ್ಥ ಮತ್ತು ಗುರಿಗಳು, ನಂತರ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ವರ್ಸಸ್ ವೆಲ್ತ್ ಮ್ಯಾಕ್ಸಿಮೇಷನ್ ಡೈನಾಮಿಕ್ಸ್. ಇವತ್ತು ಯಾವುದೇ ಒಂದು ಉದ್ಯಮ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಗರಿಷ್ಠ ಲಾಭವನ್ನ ಮಾಡಿಕೊಳ್ಳುವಂತ ಉದ್ದೇಶದಿಂದ ಸ್ಥಾಪನೆಯಾಗಿರ್ತದ. ಆ ಸಂದರ್ಭದಲ್ಲಿ ಇವತ್ತು ಆರ್ಥಿಕ ಒಂದು ವಿಚಾರಗಳನ್ನ ಅಧ್ಯಯನ ಮಾಡುವಾಗ ಈ ಗರಿಷ್ಠ ಲಾಭದ ಒಂದು ಸಿದ್ಧಾಂತವನ್ನು ನಾವು ತಿಳ್ಕೊಳ್ತೇವೆ.
ಅದ್ರ ಜೊತೆಗೆ ಇವತ್ತೇನಾಗ್ತಾ ಇದೆ ಅಂದ್ರೆ ಆಧುನಿಕ ಒಂದು ಈ ವಾಣಿಜ್ಯ ವ್ಯವಹಾರದ ಒಂದು ಬದಲಾವಣೆ ಸಂದರ್ಭದಲ್ಲಿ ಇವತ್ತು ಸಂಪತ್ತಿನ ನಿರ್ಮಾಣವು ಕೂಡ ಒಂದು ಉದ್ಯಮದ ಒಂದು ಮಹತ್ವದಾದಂತಹ ಅಂಶ ಆಗಿರ್ತದೆ. ಆ ಸಂದರ್ಭದಲ್ಲಿ ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಡೈನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಅಂದ್ರೆ ಒಂದು ಉದ್ಯಮದ ಒಂದು ಸಂಪತ್ತು ವಿಸ್ತರಣೆ ಆಗ್ಬೇಕು. ಕೇವಲ ಲಾಭದ ಉದ್ದೇಶ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಜೊತೆಗೆ ಹಲವಾರು ಅಂಶಗಳನ್ನ ಒಳಗೊಂಡು ಏನಪ್ಪಾ ಅಂತ ನಾವು ಈ ಉದ್ಯಮದ ಒಂದು ಈ ನಿರ್ಣಯಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ಡಿಸಿಷನ್ ಮೇಕಿಂಗ್, ನಿರ್ಣಯಗಳು ಅಂತ ಬರ್ತದೆ. ಈ ಉದ್ಯಮ ಏನಪ್ಪಾ ಅಂತಂದ್ರ ನಡೆಸುವಾಗ ಅಲ್ಲಿ ಹಲವಾರು ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗ್ತದ ಮತ್ತು ಹಲವಾರು ಉತ್ಪಾದನಾ ಪ್ರಕ್ರಿಯೆಯನ್ನ ಕೈಗೊಳ್ಬೇಕಾಗ್ತದ. ಆ ಸಂದರ್ಭದಲ್ಲಿ ಮಾಡುವಂತ ನಿರ್ಣಯಗಳ ಕುರಿತಾಗಿ ಏನಪ್ಪಾ ಅಂತಾರ ಟಾಪಿಕ್ ಬರ್ತದ. ಅದರಲ್ಲಿ ಫೀಚರ್ಸ್, ಪ್ರೊಸೆಸ್ ಅಂಡ್ ಸ್ಟ್ರಾಟಜಿ ಬರ್ತದ. ಲಕ್ಷಣಗಳು, ಹಂತಗಳು ಮತ್ತು ತಂತ್ರಗಳು, ಫೀಚರ್ಸ್, ಪ್ರೊಸೆಸ್ ಅಂಡ್ ಸ್ಟ್ರಾಟಜಿ, ಈ ವಿಷಯದ ಬಗ್ಗೆ ಏನಪ್ಪಾ ಅಂತ ನಾವು ನೋಡ್ತೇವೆ. ಅದರ ನಂತರ ಟ್ಯಾಕ್ಟಿಕಲ್ ಅಂಡ್ ಆಪರೇಷನಲ್ ಡಿಸಿಷನ್ಸ್, ಇವತ್ತು ತಾಂತ್ರಿಕ ಮತ್ತು ಕ್ರಿಯಾತ್ಮಕವಾದಂತಹ ನಿರ್ಣಯಗಳ ಕುರಿತು ನಾವು ನೋಡ್ತೇವೆ. ಇವತ್ತು ಒಂದು ಉದ್ಯಮ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಥಿಯರಿನೇ ಬೇರೆ ಮತ್ತು ಆಪರೇಷನ್ಸೇ ಬೇರೆ, ಹೌದಾ? ಅಲ್ಲಿ ಈ ಉದ್ಯಮದ ಗುರಿಗಳು ಮತ್ತು ಅದರ ಒಂದು ಸಂಪತ್ತಿನ ನಿರ್ಣಯದ ಜೊತೆಗೆ ನಾವು ಮಾರುಕಟ್ಟೆಯಲ್ಲಿ ಆ ಒಂದು ಉದ್ಯಮದ ಒಂದು ಯಾವ ರೀತಿಯಾದಂತ ಪ್ರೊಸೆಸ್ ಮತ್ತು ಅದರ ಒಂದು ತಂತ್ರಗಳು ಇರಬೇಕು ಅನ್ನೋಂಥದ್ರ ಬಗ್ಗೆ ನಾವು ನೋಡ್ತೇವೆ. ಅದ್ರ ಜೊತೆಗೆ ಗೇಮ್ ಥಿಯರಿ ಬರ್ತದೆ, ಆಟದ ಸಿದ್ಧಾಂತ ಅಂತ. ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರ ನೀವು ವಾಣಿಜ್ಯ ವಿದ್ಯಾರ್ಥಿಗಳಾಗಿ ಇವತ್ತು ಈ ವ್ಯವಹಾರ ಅಂತಂದ್ರೆ ಒಂದು ಆಟ, ಅದರಲ್ಲಿ ಕೆಲವಷ್ಟು ತಾಂತ್ರಿಕವಾದಂತಹ ವಿಚಾರಗಳು ಬರ್ತಾವು ಮತ್ತು ಅದರ ಕೆಲವಷ್ಟು ಪ್ರಾಬ್ಲಮ್ಸ್ ಬರ್ತಾವ. ಈ ರೀತಿಯಾಗಿ ನಾವು ಈ ಮೊದಲನೇ ಒಂದು ಟಾಪಿಕ್ ನಲ್ಲಿ ನಾವು ನೋಡ್ತೇವೆ, ಹೌದಾ? ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ನಲ್ಲಿ ನೋಡ್ತೇವೆ. ಈ ಮಾರುಕಟ್ಟೆಯ ಒತ್ತಡಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಬರ್ತದೆ. ಇದನ್ನ ನಾವು ಮೊದಲು ಏನಪ್ಪಾ ಅಂತಂದ್ರ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕಲಿತಿದ್ವಿ, ಹೌದಾ? ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂತ ಹೇಳಿ. ಅಲ್ಲಿ ಬೇಡಿಕೆ ಸಿದ್ಧಾಂತ ಬರ್ತದ, ಡಿಮಾಂಡ್, ಮೀನಿಂಗ್, ಲಾ ಆಫ್ ಡಿಮಾಂಡ್, ನೇಚರ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಡಿಟರ್ಮಿನೇಷನ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಈ ರೀತಿಯಾಗಿ ಹಲವಾರು ಬೇಡಿಕೆ ನಿರ್ಣಯ, ಬೇಡಿಕೆ ನಿರ್ಣಾಯಕ ಅಂಶಗಳು ಮತ್ತು ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಈ ಅಂಶಗಳು ನಿಮಗೆ ಅಧ್ಯಯನಕ್ಕೆ ಬರ್ತಾವು. ಅದ ನಂತರ ಡಿಮಾಂಡ್ ರಿಲೇಷನ್ಸ್, ಬೇಡಿಕೆಯ ಸಂಬಂಧಗಳು, ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತ ಬರ್ತದೆ, ಬೇಡಿಕೆಯ ಮುಂದಾಲೋಚನೆ ಅಂತೇಳಿ. ಆ ವಿಷಯದ ಬಗ್ಗೆನೂ ಕೂಡ ನಾವು ವಿಷಯ ನೋಡ್ತೇವೆ. ಅದರಲ್ಲಿ ಮೀನಿಂಗ್ ಅಂಡ್ ಮೆಥಡ್ಸ್ ಬರ್ತದೆ, ಬೇಡಿಕೆಯ ಮುಂದಾಲೋಚನೆ, ಪ್ರಾಬ್ಲಮ್ಸ್ ಅಂಡ್ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಇವೆಲ್ಲ ಬರ್ತಾವ. ಅದಕ್ಕ ಲೀಸ್ಟ್ ಕಾಸ್ಟ್ ಮೆಥಡ್ ಅಂತೂ ಕರಿತೇವೆ, ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತೂ ಕರಿತೇವೆ, ಹೌದಾ? ಅದರ ನಂತರ ಪೂರೈಕೆ ಸಿದ್ಧಾಂತ ಬರ್ತದೆ. ಅಲ್ಲಿ ಪೂರೈಕೆ ಅಂದ್ರೆ ಏನು, ಪೂರೈಕೆಯ ಒಂದು ನಿಯಮ ಮತ್ತು ಪೂರೈಕೆ ನಿರ್ಧಾರಕ ಅಂಶಗಳು ಅಂತ ನಾವು ನೋಡ್ತೇವೆ, ಹೌದಾ? ಅದೇ ರೀತಿಯಾಗಿ ಇನ್ನು ಹಲವು ಅಂಶಗಳನ್ನ ನಾವು ಈ ಒಂದು ಬೇಡಿಕೆಯ ಒಂದು ಸಿದ್ಧಾಂತದಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಸಲದ ಸಿಲೆಬಸ್ ಬಹಳಷ್ಟು ವ್ಯಾಪಕವಾಗಿ ಇರೋದನ್ನ ನೋಡ್ಬೋದು. ಅಲ್ಲಿ ಆ ಸಿಲೆಬಸ್ ಅನ್ನ ನೋಡಿದ್ರೆ ನೀವು ಮುಂದಿನ ತಿಂಗಳ ನಿಮಗೆ ಏನಪ್ಪಾ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಬರ್ತಾವ ಅಂತ ಹೇಳ್ತಾ ಇದಾರೆ, ಹೌದಾ? ಈ ಹಂತದಲ್ಲಿ ಏನಪ್ಪಾ ಅಂತ ನೀವು ಇಲ್ಲಿವರೆಗೆ ಯಾರು ಪುಸ್ತಕ ತೆಗೆದುಕೊಂಡಿರ್ಲಿಕ್ಕಿಲ್ಲ, ಬಹುಶಃ ಸಿಲೆಬಸ್ ಅಂತ ನೋಡಿರ್ಲಿಕ್ಕಿಲ್ಲ. ನೀವು ಸಿಲೆಬಸ್ ಏನಿದೆ, ಪುಸ್ತಕ ಏನಿದೆ ಅಂತ ತೆಗೆದುಕೊಂಡು ಅಧ್ಯಯನ ಮಾಡಬೇಕಂತ ಅವಶ್ಯಕತೆ ಇದೆ. ಅಲ್ಲಿ ಆ 2 ಚಾಪ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ 3ನೇ ಚಾಪ್ಟರ್ ಏನಪ್ಪಾ ಅಂತಂದ್ರ ಅದರಲ್ಲಿ ನಿಮಗೆ ಬರುವಂತ 3ನೇ ಚಾಪ್ಟರ್ ಏನಪ್ಪಾ ಅಂತಂದ್ರ ಲೊಕೇಶನ್ ಆಫ್ ಎ ಫರ್ಮ್, ಈ ಉದ್ಯಮದ ಒಂದು ಸ್ಥಳ
ಔದ್ಯಮಿಕ ಸ್ಥಳ ಅಂತ ಹೇಳ್ತೇವೆ. ಇವತ್ತು ಯಾವುದೇ ಒಂದು ಉದ್ಯಮ ಸ್ಥಾಪನೆ ಆಗ್ಬೇಕಾಗಿತ್ತಂದ್ರೆ ಒಂದು ನಿರ್ದಿಷ್ಟವಾದಂತಹ ಸ್ಥಳ ಇರ್ತದ. ಆ ಸ್ಥಳದಲ್ಲಿ ಆ ಉದ್ಯಮಕ್ಕೆ ಬೇಕಾದಂತ ಪೂರಕ ಅಂಶಗಳಿರ್ತಾವು. ಅದನ್ನ ಸ್ಥಳೀಕರಣ ಮಾಡುವಂತದ್ದು ಕೂಡ ಬಹಳ ಬರ್ತದೆ. ಅದಕ್ಕೆ ಲೊಕೇಟಿಂಗ್ ದ ಫರ್ಮ್ ಅಂತ ಟಾಪಿಕ್ ಬರ್ತದ. ಆಮೇಲೆ ಬೆಸ್ಟ್ ಪ್ರಿನ್ಸಿಪಲ್ಸ್, ಬೇಸಿಕ್ ಪ್ರಿನ್ಸಿಪಲ್ಸ್, ಪ್ರಾಥಮಿಕ ತತ್ವಗಳು. ಆಮೇಲೆ ಸೆಲೆಕ್ಟಿಂಗ್ ಎನ್ ಇಂಡಸ್ಟ್ರಿಯಲ್ ಲೊಕೇಶನ್. ಇವತ್ತು ಉದ್ಯಮಗಳು ನಿಶ್ಚಿತವಾದಂತ ಪ್ರದೇಶದಲ್ಲಿ ಮತ್ತು ಆ ನಿಶ್ಚಿತವಾದಂತ ಅವಕಾಶಗಳಿರುವಲ್ಲಿ ಸ್ಥಾಪನೆ ಆಗ್ತಾವ. ಉದಾಹರಣೆಗೆ ದಾವಣಗೆರೆಯಲ್ಲಿ ಮೊದಲಿಗೆ ಬಟ್ಟೆ ಗಿರಣಿಗಳಿದ್ದು, ಇವತ್ತು ರಬಕವಿ ಬನ್ನಟ್ಟಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ನೇಕಾರಿಕೆ ಇರ್ತದೆ. ಯಾಕೆಂತಂದ್ರೆ ಅಲ್ಲಿ ಅದಕ್ಕೆ ಪೂರಕವಾದಂತ ಅಂಶಗಳಿರ್ತಾವ. ಆ ನಿಟ್ಟಿನಲ್ಲಿ ಲೊಕೇಶನ್ ಆಫ್ ಎ ಫರ್ಮ್ ಬಹಳ ಮಹತ್ವ ಇರ್ತದೆ. ಅದರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಫ್ಯಾಕ್ಟರ್ಸ್ ಬರ್ತಾವ. ಇವತ್ತು ಉದ್ಯಮಗಳು ಸ್ಥಾಪನೆ ಆಗ್ಬೇಕಾಗಿತ್ತಂತಂದ್ರ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೇವೆ ಅದಕ್ಕೆ. ಹೌದಾ? ಒಂದು ಉದ್ಯಮ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಉದ್ಯಮ ಸ್ಥಾಪನೆ ಮಾಡ್ಲಿಕ್ಕೆ ಹಣ ಬೇಕು, ಬಂಡವಾಳ ಬೇಕು, ಜೊತೆಗೆ ಭೂಮಿ ಇರಬೇಕು. ಅಲ್ಲ ಬೇಸಿಕ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಇರ್ಬೇಕು. ಭೂಮಿ, ಹಣ, ಆಮೇಲೆ ಏನು ಹಲವಾರು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರ್ತಾವ. ಲ್ಯಾಂಡ್, ಲೇಬರ್ ಅಂಡ್ ಕ್ಯಾಪಿಟಲ್. ಅವುಗಳನ್ನ ಯಾವ ರೀತಿ ಹೊಂದಿಸ್ಕೊಳ್ತಾನ, ಯಾವ ರೀತಿಯಾಗಿ ಉದ್ಯಮವನ್ನು ಸ್ಥಾಪನೆ ಮಾಡ್ತಾನ ಅನ್ನುವಂತ ಅಂಶಗಳು ಬರ್ತಾವ. ಅದರಲ್ಲಿ ಸೋರ್ಸಸ್ ಆಫ್ ಕ್ಯಾಪಿಟಲ್, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಅಂಶಗಳು ಬರ್ತಾವು. ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಬರ್ತದ. ಅಂದ್ರೆ ಗಂಡಾಂತರಗಳು ಮತ್ತು ಅನಿಶ್ಚಿತತೆ ಅಂತ ಹೇಳಿದೆವು ಆ ವಿಷಯದ ಬಗ್ಗೆ. ಆಮೇಲೆ ಕಾನ್ಸೆಪ್ಟ್ ಅಂಡ್ ಇನ್ವೆಸ್ಟ್ಮೆಂಟ್ ಡಿವಿಷನ್ಸ್ ಅಂಡರ್ ಅನ್ಸರ್ಟನಿಟಿ. ಇವತ್ತು ಉದ್ಯಮ ಸ್ಥಾಪನೆ ಮಾಡ್ಬೇಕಾಗಿದ್ರೆ ಹಲವಾರು ಅಡೆತಡೆಗಳು ಬರ್ತಿರ್ತಾವು, ಹಲವಾರು ಅನಿಶ್ಚಿತತೆಗಳಿರ್ತಾವು. ಅದನ್ನ ಎದುರಿಸಿ ಒಬ್ಬ ಉದ್ಯಮ ಲಾಭ ಮಾಡ್ಕೊಳ್ಬೇಕಾಗಿದ್ರ ಯಾವ ರೀತಿಯಾದಂತ ಕ್ರಮಗಳನ್ನ ನಾವು ಕೈಕೊಳ್ಬೇಕು ಅನ್ನೋಂಥದ್ದು ಬರ್ತದೆ. ಹೀಗೆ ಒಟ್ಟು 5 ಯೂನಿಟ್ಗಳಲ್ಲಿ ಬರ್ತದ. ಈಗ 3 ಯೂನಿಟ್ಗಳನ್ನ ನೋಡಿದ್ವಿ. ಇನ್ನು 4ನೇ ಯೂನಿಟ್ ಏನಪ್ಪಾ ಅಂತಂದ್ರ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅನಾಲಿಸಿಸ್, ಉತ್ಪಾದನೆಯ ಸಿದ್ಧಾಂತ ಮತ್ತು ವೆಚ್ಚದ ವಿಶ್ಲೇಷಣೆ ಅಂತ ಬರ್ತದೆ. ಇದು ಕೂಡ ಬಹಳ ದೊಡ್ಡ ಚಾಪ್ಟರ್ ಇದೆ. ಬಹುಶಃ ಏನಪ್ಪಾ ಅಂದ್ರೆ ನಿಮ್ಗೆ 2 ಸೆಮಿಸ್ಟರ್ ಇದ್ದಂತ ವಿಷಯವನ್ನ ಒಂದೇ ಸೆಮಿಸ್ಟರ್ಗೆ ಹಾಕಿದ್ದಾರೆ ನಮ್ಗೆ. ಆ ಸಂದರ್ಭದಲ್ಲಿ ನಾವು ಉತ್ಪಾದನೆ ಅಂದ್ರೆ ಏನು, ಉತ್ಪಾದನೆಯ ಪ್ರಕ್ರಿಯೆ ಅಥವಾ ಅನುಸರಣೆ ಅಂದ್ರೆ ಏನು, ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ನೋಡ್ತೇವೆ. ಕಾನ್ಸೆಪ್ಟ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಕಾಸ್ಟ್ ಅನಾಲಿಸಿಸ್. ಇದು ಉತ್ಪಾದಕ ಒಂದು ವಸ್ತುವಿಗೆ ವೆಚ್ಚವನ್ನ ಹೇಗ್ ಮಾಡ್ತಾನ. ಆಮೇಲೆ ಅದರಲ್ಲಿ ಬೇರೆ ಬೇರೆ ಅಂಶಗಳು ಬರ್ತಾವ. ಮೀನಿಂಗ್ ಆಫ್ ಶಾರ್ಟ್ ರನ್ ಅಂಡ್ ಲಾಂಗ್ ರನ್ ಕಾಸ್ಟ್, ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್. ನೀವೀಗೆಲ್ಲ PUC ಒಳಗೆ ಕಲ್ತಿರ್ಬೇಕು ಇದನ್ನ. ಎಕ್ಸ್ಪ್ಲಿಸಿಟ್ ಅಂಡ್ ಇಂಪ್ಲಿಸಿಟ್ ಕಾಸ್ಟ್, ಅಪಾರ್ಚುನಿಟಿ ಕಾಸ್ಟ್ ಅಂಡ್ ಇನ್ಕ್ರಿಮೆಂಟಲ್ ಕಾಸ್ಟ್. ಇವೆಲ್ಲ ಕಾಸ್ಟ್ ಕಾನ್ಸೆಪ್ಟ್ ಬರ್ತಾವ. ಅದರಲ್ಲಿ ಟೋಟಲ್ ಕಾಸ್ಟ್, ಅವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಇನ್ನು ಬಿಹೇವಿಯರ್ ಇನ್ ಶಾರ್ಟ್ ರನ್ ಅಂಡ್ ಲಾಂಗ್ ರನ್ ಅನ್ನುವಂತ ಅಂಶಗಳು ಬರ್ತಾವ. ಇವತ್ತು ಒಬ್ಬ ಉತ್ಪಾದಕ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ವೆಚ್ಚಗಳ ಒಂದು ವಿಶ್ಲೇಷಣೆ ಹೇಗ್ ಮಾಡ್ತಾನ, ವೆಚ್ಚಗಳನ್ನ ಹೇಗ್ ಬರೆಸ್ತಾನ ಉತ್ಪಾದನೆ ಮಾಡ್ಲಿಕ್ಕೆ ಅನ್ನುವಂಥದ್ದು ಬರ್ತದೆ. ಇನ್ನು CVP, ಕಾಸ್ಟ್ ವೇರಿಯಬಲ್ ಪ್ರೊಪೋರ್ಷನ್ಸ್ ಅನಾಲಿಸಿಸ್ ಬರ್ತದೆ. ಅದರಲ್ಲಿ ಅಸಂಪ್ಷನ್ಸ್, ಯೂಸಸ್, ಪ್ರೊಡಕ್ಷನ್ ವೇರಿಯಬಲ್ ರೇಷಿಯೋಸ್, ಬ್ರೇಕ್ ಇವನ್ ಪಾಯಿಂಟ್, ಬ್ರೇಕ್ ಇವನ್ ಚಾರ್ಟ್, ಮಾರ್ಜಿನ್ ಆಫ್ ಸೇಫ್ಟಿ ಅಂಡ್ ಪ್ರಾಬ್ಲಮ್ಸ್. ಇವೆಲ್ಲ ಅಂಶಗಳು ಬರ್ತಾವು. ಬಹಳಷ್ಟು ವಿಷಯಗಳನ್ನ ಸೇರಿಸಿರೋದ್ರಿಂದ 4ನೇ ಚಾಪ್ಟರ್ ಏನಪ್ಪಾ ಬಹಳ ಹೆವಿ ಇದೆ. ಅದನ್ನ ನೀವು ಶಾರ್ಟ್ ನೋಟ್ಸ್ ಮಾಡಿನೇ ಏನಪ್ಪಾ ಅಂತಂದ್ರ ಅಭ್ಯಾಸ ಮಾಡ್ಬೇಕಾಗ್ತದೆ. ಕ್ಲಾಸ್ ಹತ್ರ ಈಗ ಪ್ರಾರಂಭ ಆದ್ರ ತೊಂದ್ರೆ ಇಲ್ಲ. ಒಂದ್ 10 ಕ್ಲಾಸ್ ಸಿಕ್ಕರು ಕೂಡ ನಿಮ್ಗೆ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಹೇಳ್ತೇವೆ. ನೀವು ಪುಸ್ತಕ ತೆಗೆದುಕೊಂಡು ನೋಟ್ಸ್ ಮಾಡೋದು ಬಹಳ ಒಳಿತು. ನೋಟ್ಸ್ ಮಾಡ್ತಾ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ವಿಷಯಗಳು ಅರಿವಾಗಿರ್ತಾವ. ಯಾಕಂದ್ರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವು ಕಲ್ತಿದಿರಿ ಬಹಳ ಆಲ್ಮೋಸ್ಟ್ ಆಲ್. ಅದನ್ನೇ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಕಲಿದಿರ್ತದ. ನಾವು ನಿಮ್ಗೆ ಮಾರ್ಗದರ್ಶನ ಮಾಡ್ತೇವೆ. ಈ ಹಂತದಲ್ಲಿ CBS ಇದೆ, ಚಾಯ್ಸ್ ಬೇಸ್ಡ್ ಎಲೆಕ್ಟಿವ್ ಸಿಸ್ಟಮ್. ನೀವೇನಪ್ಪಾ ಅಂತಂದ್ರ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ಬೇಕಾಗ್ತದೆ. ಪಠ್ಯೇತರ ಚಟುವಟಿಕೆ ಅಂದ್ರ ಅಸೈನ್ಮೆಂಟ್ ಬರಿಬೇಕಾಗತ್ತ, ಫೀಲ್ಡ್ ವರ್ಕ್ ಮಾಡ್ಬೇಕಾಗತ್ತ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬರ್ತಾವ. ಅವೆಲ್ಲ ಈ ವರ್ಷ ಸಾಧ್ಯ ಆಗುತ್ತೋ ಇಲ್ಲ ನೋಡೋಣ ಅಂತ. ಆದ್ರೆ ನೀವು ಅಸೈನ್ಮೆಂಟು, ಫೀಲ್ಡ್ ವರ್ಕ್ ಇವುಗಳನ್ನ ಕಡ್ಡಾಯವಾಗಿ ಮಾಡ್ಬೇಕಾಗ್ತದೆ ನಾವು ಇಂಟರ್ನಲ್ ಮಾರ್ಕ್ಸ್ ಕೊಡ್ಬೇಕಾದ್ರೆ. ಹಾಗಾಗಿ ನೀವು ಅವುಗಳ ಕುರಿತಾಗಿ ಏನಪ್ಪಾ ಅಂತಂದ್ರ ಹೆಚ್ಚು ಜಾಗೃತವಾಗಿ ನೋಡ್ಬೇಕಾಗ್ತದೆ. ಇನ್ನು
ಕೊನೆಯದಾಗಿ 5ನೇ ಚಾಪ್ಟರ್ ಏನಪ್ಪಾ ಅಂತಂದ್ರ ಪ್ರೈಸಿಂಗ್ ಪ್ರಾಕ್ಟೀಸಸ್ ಅಂಡ್ ಸ್ಟ್ರಾಟಜೀಸ್. ಇವತ್ತು ಬೆಲೆ ನಿರ್ಧಾರಕ ಚಟುವಟಿಕೆಗಳು ಮತ್ತು ತಂತ್ರಗಳು ಅಂತ ನಾವು ನೋಡ್ತೀವಿ ಈ ಚಾಪ್ಟರ್ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗಿ ನಾನೊಂದು PDF ಕಳಿಸಿದೀನಿ, ಅದನ್ನ ಸಿಲೆಬಸ್ ನೋಟ್ಸ್ ಬರ್ಕೋಬಹುದು. ನಿಮ್ಗೆ ಕನ್ನಡದಲ್ಲಿ ಅಂತಂದ್ರ ನಾನು ಮತ್ತೊಮ್ಮೆ ಬರೆಸ್ತೀನಿ ಅಂತ ನಿಮ್ಗೆ. ಅಲ್ಲಿ ಇವತ್ತು ಈ ಅರ್ಥಶಾಸ್ತ್ರದ ವಿಷಯ ಏನಪ್ಪಾ ಅಂತ ಬಹಳ ಸಂಕ್ಷಿಪ್ತವಾಗಿ ಒಂದೊಂದು ಸೆಮಿಸ್ಟರ್ ವೈಸ್ ಇತ್ತು. ಈಗ ಒಂದೇ ಸೆಮಿಸ್ಟರ್ ಅಲ್ಲಿ 2 ಸೆಮಿಸ್ಟರ್ ಸಿಲೆಬಸ್ ಸೇರಿಸಿದ್ದಾರೆ. ಆದ್ರೆ ನೀವೇನಪ್ಪಾ ಅಂತಾರೆ ಹೆಚ್ಚು ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಏನಪ್ಪಾ ಅಂತಾರೆ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇಲ್ಲಿ ಪ್ರೈಸ್ ಆಕ್ಟಿವಿಟೀಸ್ ಬರ್ತದೆ, ಪ್ರೈಸಿಂಗ್ ಪ್ರಾಕ್ಟೀಸಸ್ ಅಂಡ್ ಸ್ಟ್ರಾಟಜೀಸ್. ಅದರಲ್ಲಿ ಪ್ರೈಸಿಂಗ್ ಪಾಲಿಸಿ, ಆಬ್ಜೆಕ್ಟಿವ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ. ಇವತ್ತು ಬೆಲೆ ಅರ್ಥ, ಬೆಲೆ ನೀತಿ, ಗುರಿಗಳು ಮತ್ತು ಈ ಬೆಲೆ ನಿರ್ಧಾರಕಗಳು ಅಂತ ಬರ್ತಾವ. ಪ್ರೈಸಿಂಗ್ ಮೆಥಡ್ಸ್ ಬರ್ತದ, ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್, ರೇಟ್ ಪ್ರೈಸಿಂಗ್, ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್, ಅಡ್ಮಿನಿಸ್ಟ್ರೇಟಿವ್ ಪ್ರೈಸಿಂಗ್, ಇವೆಲ್ಲ ಲಿಮಿಟ್ ಪ್ರೈಸಿಂಗ್ ಒಳಗೆ ಬರ್ತಾವ. ಕಾಂಪಿಟೇಟಿವ್ ಮಾರ್ಕೆಟ್ ಒಳಗೆ ಕಾಂಪಿಟೇಟಿವ್ ಬಿಡ್ಡಿಂಗ್, ಅವೆಲ್ಲ ಡ್ಯೂಯಲ್ ಪ್ರೈಸಿಂಗ್, ಟ್ರಾನ್ಸ್ಫರ್ ಪ್ರೈಸಿಂಗ್, ಇವೆಲ್ಲ ಒಂದ್ ಅರ್ಥದಲ್ಲಿ ಏನಪ್ಪ ಮಾರುಕಟ್ಟೆಗೆ ಸಂಬಂಧಪಡ್ತದ. ಶೇರ್ ಮಾರ್ಕೆಟ್ ನಲ್ಲಿ ಬರ್ತದೆ ಬಿಡ್ಡಿಂಗ್ ಪ್ರೈಸಸ್ ಎಲ್ಲ, ಆಮೇಲೆ ಆಕ್ಷನ್ಸ್ ನಲ್ಲಿ ಬರ್ತದ. ಅವೆಲ್ಲ ವಿಷಯಗಳು ಈ ವರ್ಷ ಸಿಲೆಬಸ್ ಬಹಳ ಬದಲಾವಣೆ ಆಗಿರೋದ್ರಿಂದ ನಾವು ಹೆಚ್ಚು ಜಾಗರೂಕರಾಗಿ ನೋಡ್ಬೇಕು. ಅಲ್ಲೇ ರಿಕ್ವೈರ್ಮೆಂಟ್ಸ್, ಇವತ್ತು ಪ್ರೈಸ್ ಡಿಟರ್ಮಿನೇಟ್ ರಿಕ್ವೈರ್ಮೆಂಟ್ಸ್ ಕೂಡ ನೀವು ತಿಳ್ಕೊಬೇಕಾಗ್ತದೆ. ಬೆಲೆ ನಿರ್ಧಾರಕ ಅವಶ್ಯಕತೆಗಳು, ಇವತ್ತು ಟೈಪ್ಸ್ ಅಂಡ್ ಡಂಪಿಂಗ್ ಸ್ಟ್ರಾಟಜೀಸ್ ಬರ್ತದ, ಪ್ರೈಸಿಂಗ್ ಓವರ್ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಬರ್ತದ, ಸ್ಕಿಮ್ಡ್ ಪ್ರೈಸಿಂಗ್ ಅಂತ ಬರ್ತದ, ಪೆನೆಟ್ರೇಷನ್ ಪ್ರೈಸಿಂಗ್, ಪ್ರಾಡಕ್ಟ್ ಲೈನ್ ಪ್ರೈಸಿಂಗ್ ಅಂಡ್ ಪ್ರೈಸ್ ಲೀಡರ್ಶಿಪ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ಇವೆಲ್ಲ ಅಂಶಗಳು ಬರ್ತಾವ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಕಳಿಸಿರುವಂತಹ ಒಂದು ಏನು PPTಯನ್ನ ನೀವು ಏನಪ್ಪಾ ಅಂತಾರ ತಿಳ್ಕೊಂಡು ಏನಪ್ಪಾ ಅಂತಾರ ಅಧ್ಯಯನ ಮಾಡ್ಬೇಕು. ಹೌದಾ? ಇವತ್ತು ಬಹುಶಃ ಏನಪ್ಪಾ ಅಂತಂದ್ರ ನೀವೆಲ್ರೂ ಕೂಡ ಏನಪ್ಪಾ ಅಂತಂದ್ರ ಹಲವಾರು ವಿಷಯಗಳನ್ನ ಇನ್ನೂ ಅಧ್ಯಯನ ಮಾಡಬೇಕಾಗಿರ್ತದ. ಅಂತ ಸಂದರ್ಭದಲ್ಲಿ ಈ ಒಂದು ನಿಮ್ ಪರಿಚಯನ ಹೇಳ್ಕೊಡ್ರಿ. ಆಮೇಲೆ ಏನಪ್ಪಾ ಅಂದ್ರ ನಿಮ್ಗೆ ಏನಾದ್ರು ಕ್ಲಾಸಿಗೆ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಅದು ಇರ್ಬೋದು. ಹಲೋ ಶಿವನಾಗು, ಹಲೋ ಕೇಳ್ತಾ ಇದ್ದೀರಾ ನಾನು ಹೇಳೋದು? ಏನ್ ನಿನ್ನ ಅಡ್ರೆಸ್? ಹಲೋ 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 ವೀಣಾ, ಕ್ಲಾಸಿಗೆ ಬರೋದು ಇಷ್ಟ ಇದೆಯೇನಮ್ಮ? ಬಹುಶಃ ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ತಾವು ಕ್ಲಾಸಸ್. ನೀವೆಲ್ಲ ಪ್ರಿಪೇರ್ಡ್ ಇದೀರಿ ಕ್ಲಾಸ್ ಮಾಡೋಣ ಅಂತ? ಹೌದಾ? ಓಕೆ ಅಮ್ಮ. ಸಿಲೆಬಸ್ ಎಲ್ಲ ಕಳಿಸ್ತಾ ಇದಾರ ನಿಮ್ಗೆ? ನೋಡ್ಕೊಂಡಿರಿ? ಹಲೋ 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 ಕೇಳ್ತಾ ಇದ್ದೇನಮ್ಮ ನನ್ನ ಮಾತು? ಹಲೋ ಹಾಮ ಕ್ಲಾಸಸ್ ಬಹುಶಃ ಮುಂದಿನ ತಿಂಗಳು ಆಗ್ತಾ ಇಲ್ಲ, ನೋಡೋಣ. ಈಗೆಲ್ಲ ನೀವು ನಿಮ್ಮ ಅಭ್ಯಾಸಕ್ಕೆ ಲಕ್ಷ್ಯ ಕೊಡ್ಬೇಕು. ಬುಕ್ಸ್ ತಗೊಳಕಿದ್ದೀರಿ ಲೈಬ್ರರಿಗೆ ಬರ್ರಿ, ಬಂದು ಬುಕ್ಸ್ ಕೇಳ್ರಿ. ಏನು ಯಾಕಂತಂದ್ರ ಇಲ್ಲಾಂದ್ರೆ ಬುಕ್ಸ್ ಸ್ವಂತ ತಗೊಂಡ್ರಂತ್ರ ಬಹಳ ಬೆಸ್ಟ್. ಈಗೆಲ್ಲ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇರೋದ್ರಿಂದ ನೀವು ಓದ್ಬೇಕಾಗ್ತದ. ಪುಸ್ತಕ ತೆಗೆದುಕೊಂಡು ನೀವು ಓದುದ್ರ ಮೇಲೆ ಅಭ್ಯಾಸ ಇರ್ತದೆ. ಕ್ಲಾಸ್ ನಲ್ಲಿ ಇದ್ದಿದ್ದು ನಾವು ನೋಟ್ಸ್ ಕೊಡೋದು ಬೇರೆ, ಆಫ್ಲೈನ್ ಮಾಡೋದು ಏನಪ್ಪಾ ಅಂತ ಎಷ್ಟರ ಮಟ್ಟಿಗೆ ಇದು ಆಗ್ತದ ನಿಮಗ್ ಬಿಟ್ಟಿದ್ದು. ಹೌದಾ? ಆಮೇಲೆ ಟೈಮ್ ಇರಲ್ಲ, ಫೆಬ್ರವರಿನಲ್ಲಿ ಎಕ್ಸಾಮ್ ಬರ್ತಾವಂತ. ಈಗ ಕೌಂಟ್ ಮಾಡ್ತಾ ಇದಾರೆ ನಿಮ್ಗೆ ಆನ್ಲೈನ್ ಕ್ಲಾಸಸ್. ನೀವೆಲ್ಲ ಪ್ರಿಪೇರ್ ಆಗಿರಿ. ಹೌದಾ? ಹಲೋ ಸ್ವಾತಿ, ಹಲೋ. ಆಮ ಅಭ್ಯಾಸ ಏನ್ ಮಾಡ್ತಾ ಇದ್ರಿ? ಪ್ರಾರಂಭ ಮಾಡಿರಿ? ಯಾರಾದ್ರೂ ಕ್ಲಾಸ್ ತಗೊಂಡಿದ್ರ? ಕ್ಲಾಸ್ ಯಾರ ತಗೊಂಡಿದ್ರ? ಹೌದಾ? ಯಾರು? ತಳಗಿರಿ ಸರ? ಏನು
ಹಟ್ಟಿ ಸರ್. ಅನಿಲ್ ಸರ್, ಓಕೆ ಓಕೆ. ಎಲ್ಲ ಸರಿಯಾಗಿ, ಯಾಕಪ್ಪ ಅಂದ್ರೆ ನಿಮ್ಮ ಏಳಿಗೆಗೆ ನೀವೇ ದಾರಿ ದೀಪ ಆಗ್ಬೇಕು ಸರ್. ಯಾಕಂತಂದ್ರ ಇಲ್ಲಿ ಮುಖಾಮುಖಿ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ಲೇಟ್ ಆಗ್ಬೋದು ಏನು. ನೀವೇನಪ್ಪಾ ಅಂತಂದ್ರೆ ಅಲ್ಲಿವರೆಗೆ ಸ್ವಲ್ಪ ಶಿಸ್ತಿನಿಂದ ಓದುದು ಬರೀದನ್ನ ಮಾಡ್ರಿ, ಹೌದಾ. ಹಲೋ ಮಿಸ್ಬಾ, ಯಾರು? ಹಲೋ, ಕೇಳ್ತಾ ಇದೆಯಾ? ಹಲೋ, ವಾಯ್ಸ್ ಕೇಳ್ತಾ ಇದೆಯಾ? ಹಾ, ಓಕೆ. ನೀವೆಲ್ಲ ಮತ್ತೆ ಕ್ಲಾಸ್ ತಗೊಳ್ಳೋಣ ಅಂತ. ಆಮೇಲೆ ಸಿಲೆಬಸ್ ಕಳ್ಸಿದೀನಿ, ಸಿಲೆಬಸ್ ನೋಡ್ಕೊಡ್ರಿ ಏನು. ಆಮೇಲೆ ಏನಪ್ಪಾ ಅಂತಂದ್ರ ಮತ್ತೆ ಏನಪ್ಪಾ ಅಂತಂದ್ರ ಇನ್ನು ಹೆಚ್ಚಿಂದ ಇದಪ್ಪಾ ಅಂತ ವಿಷಯಗಳನ್ನ ಹೇಳೋಣಂತ. ಆಮೇಲೆ ಬೋರ್ಡ್ ಯೂಸ್ ಮಾಡ್ಕೊಂಡು ದಿನದಲ್ಲಿ ಕ್ಲಾಸಸ್ ಮಾಡೋಣಂತ, ಹೌದಾ. ಹಾ, ನಿಮ್ ಪರಿಚಯ ಏನಪ್ಪ ಮುಖಾಮುಖಿ ಆಗೋದು ಇನ್ನು ಟೈಮ್ ಹಿಡಿತಾ ಇದೆ. ಬಹುಶಃ ಮುಂದಿನ ಈ ತಿಂಗಳಲ್ಲಿ ಏನಪ್ಪ ಪ್ರಾರಂಭ ಆಗ್ಲಿ ಅಂತ ನಾ ಆಶಯ ವ್ಯಕ್ತಪಡಿಸ್ತಾ, ನೀವೇನಪ್ಪಾ ಅಂದ್ರೆ ಆನ್ಲೈನ್ ಕ್ಲಾಸಸ್ ನೋಡ್ತಾ ಇರ್ರಿ. ಇನ್ಮ್ಯಾಗ ಏನಪ್ಪಾ ರೆಗ್ಯುಲರ್ ಬೋರ್ಡ್ ಯೂಸ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸಸ್ ಮಾಡೋಣಂತ, ಹೌದಾ. ಓಕೆ, ಥ್ಯಾಂಕ್ ಯು.